ಓಂ ನಮಃ. ಎಲ್ಲ ಆತ್ಮೀಯರಿಗೂ ಕೂಡ ಚಾಂದ್ರಮಾನ ಯುಗಾದಿಯ ಶುಭಾಶಯಗಳು. 2024 ಈ ಒಂದು ಸಂವತ್ಸರದಲ್ಲಿ ಏಪ್ರಿಲ್ 9ನೇ ತಾರೀಕು ಮಂಗಳವಾರ ಯುಗಾದಿ ಹಬ್ಬ ತುಂಬ ಸಂಭ್ರಮದಿಂದ, ತುಂಬ ಸಂತೋಷದಿಂದ ಮಾಡುವಂಥ ಹಬ್ಬ ಆಗಿರುತ್ತೆ. ಯುಗಾದಿ ಹಬ್ಬ ಅಂದ ತಕ್ಷಣ ಪ್ರಾರಂಭದ ಹಬ್ಬ. ಈ ಒಂದು ಯುಗಾದಿಯಿಂದ ಬರುವ ವರ್ಷ 2025ರಲ್ಲಿ ಬರುವ ಯುಗಾದಿಯವರೆಗೂ ಈ ಒಂದು ಸಂವತ್ಸರ ಕಾಲದಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ರೀತಿ ಇರುತ್ತೆ ಫಲಾಫಲಗಳು, ಅದರಲ್ಲಿಯೂ ಸಹ ಕನ್ಯಾ ರಾಶಿಯವರಿಗೆ ಈ ಸೂರ್ಯನ ಸಂಚಾರದಿಂದ ಈ 12 ತಿಂಗಳುಗಳಲ್ಲಿ ಸೂರ್ಯನ ಸಂಚರಿಸುವಂತಹ ಒಂದು ಕಾಲಮಾನದಲ್ಲಿ ಆಗುವಂತಹ ಪ್ರತಿಫಲಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ಚಿಂತೆ ಕನ್ಯಾ ರಾಶಿಯವ್ರಿಗೆ ಕಾಡ್ತಾ ಇರುತ್ತೆ. ಈ ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಅಂತ ನಾವು ನೋಡಿದ್ರೆ, ನೋಡಿ, ನಿಮ್ಮ ರಾಶಿಯಿಂದ ಸೂರ್ಯನು ಸಪ್ತಮದಿಂದ ಅಷ್ಟಮಕ್ಕೆ ಏಪ್ರಿಲ್ 13ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಸಪ್ತಮದಲ್ಲಿದ್ದಾಗ ಅಂದರೆ ಮೀನ ರಾಶಿಯಲ್ಲಿರ್ತಕ್ಕಂಥ ಸೂರ್ಯನಿಂದ 13ನೇ ತಾರೀಕುವರೆಗೂ ಒಳ್ಳೆಯ ಪ್ರತಿಫಲದಾಯಕ ಅನುಕೂಲತೆಗಳು ಲಭಿಸುತ್ತೆ. 13ರ ನಂತರ ಒಂದು ತಿಂಗಳ ಕಾಲ ಮೇಷರಾಶಿಯಲ್ಲಿರ್ತಕ್ಕಂಥ ಸೂರ್ಯನು ಗುರು ಜೊತೆ ಸೇರ್ಕೊಂಡಿರ್ತಾನೆ. ಹಾಗಾಗಿ ಸ್ವಲ್ಪ ಆರೋಗ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಪ್ರಾರಂಭದಲ್ಲಿಯೇ ವೈಪರೀತ್ಯಗಳು ಕಾಣಿಸುವಂಥದ್ದು, ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಬರುವಂತಹದ್ದು, ಥ್ರೋಟ್ ರಿಲೇಟೆಡ್ ಸಮಸ್ಯೆ, ಬಾಡಿ ಹೀಟ್ ಆಗುವಂತಹದ್ದು, ಈ ಒಂದು ರೀತಿಯ ವೈಪರೀತ್ಯಗಳು ಸೂರ್ಯನು ಮೇಷರಾಶಿಯಲ್ಲಿ ಸಂಚಾರ ಮಾಡುವಂಥ ಸಮಯದಲ್ಲಿ ಇರುತ್ತೆ. ಆದರೂ ಇಲ್ಲಿ ಸೂರ್ಯ ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಅಷ್ಟು ತೊಂದರೆ ಆಗುವಂತಹ ಸ್ಥಿತಿ ಆರೋಗ್ಯದಲ್ಲಿ ವೈಪರೀತ್ಯಗಳು ಬರೋದಿಲ್ಲ, ಸಾಧಾರಣ ಮಟ್ಟಿಗೆ ಮಾತ್ರ ಇರುತ್ತೆ. ಮೇ 14ನೇ ತಾರೀಕಿಗೆ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ. ಇದೇ ಮೇ ತಿಂಗಳಲ್ಲಿ 1ನೇ ತಾರೀಕಿಗೆಲ್ಲ ಗುರು ಕೂಡ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡಿರ್ತಾನೆ. ಹಾಗಾಗಿ ನಿಮ್ಮ ರಾಶಿಗೆ ಗುರು ಭಾಗ್ಯಸ್ಥಾನದಲ್ಲಿದ್ದು ಈ ವರ್ಷ ಪೂರ್ತಿ ಗುರುಬಲ ಇರುತ್ತೆ. ಹಾಗಾಗಿ ಸುಮಾರು 1 ವರ್ಷಗಳಿಂದ ನಿಮಗೆ ಗುರುಬಲ ಇರಲಿಲ್ಲ. ಆರೋಗ್ಯ ಸ್ಥಿತಿ ವೈಪರೀತ್ಯ, ಕಷ್ಟ ನಷ್ಟ ಕಾರ್ಪಣ್ಯಗಳಿಂದ ಕೂಡಿರ್ತಕ್ಕಂತಹ ವೈಪರೀತ್ಯ ಇರುತ್ತೆ. ಯಾಕೆಂದ್ರೆ ಗುರುವಿನ ಬಲನೇ ಇರೋದಿಲ್ಲ. ಈಗ ಗುರುಬಲ ಬರುತ್ತೆ. ಅದು ಭಾಗ್ಯೋದಯ ಗುರು ಭಾಗ್ಯಗಳನ್ನು ಕೊಡ್ತಾನೆ, ಪ್ರತಿಫಲಗಳನ್ನು ಕೊಡ್ತಾನೆ. ವಿಶೇಷವಾದಂತಹ ಕಾರ್ಯಚಟುವಟಿಕೆ ಮಾಡ್ತೀರಾ, ಶುಭಪ್ರದವಾದಂತಹ ಒಂದು ಶುಭ ಕಾರ್ಯ ಪ್ರಯತ್ನಗಳಿಗೆ ಕೈ ಹಾಕ್ತೀರಾ. ಜೊತೆಗೆ ಗುರು ಮತ್ತೆ ಸೂರ್ಯ ಎತಿಯಾಗೋದ್ರಿಂದ ವಿಶೇಷ ಕಾರ್ಯಚಟುವಟಿಕೆಗಳು, ಒಂದು ಅವಕಾಶಗಳು ನಿಮ್ಗೆ ಒದಗಿ ಬರುತ್ತೆ. ಜೂನ್ 14ಗೆ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾನೆ. ಮಿಥುನ್ ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡುವಾಗ ರಾಶಾಧಿಪತಿ ಬುಧನಿಗೂ ಸೂರ್ಯನಿಗೂ ಉತ್ತಮವಾದಂತಹ ಒಂದು ಸಮಾನವಾದಂತಹ ಗ್ರಹ ಸ್ಥಿತಿ ಇರುತ್ತೆ. ಹಾಗಾಗಿ ವೃತ್ತಿ ಉದ್ಯೋಗ ವಿಚಾರದಲ್ಲಿ ಮುಖ್ಯವಾಗಿ ವ್ಯಾಪಾರಸ್ಥರು ಯಾರಿದ್ದಾರೆ, ವ್ಯವಹಾರಸ್ಥರಿದ್ದಾರೆ, ಅಂತಹವರಿಗೆ ಶ್ರೇಷ್ಠವಾದಂತಹ ಒಂದು ಅನುಕೂಲತೆಗಳು, ವೈದ್ಯಕೀಯ ಕ್ಷೇತ್ರದಲ್ಲಿ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡುವಂಥವರಿಗೆ ಶ್ರೇಷ್ಠವಾದಂತಹ ಪ್ರತಿಫಲದಾಯಕ ಅನುಕೂಲತೆಗಳು ಲಭಿಸುತ್ತೆ. 16 ಜುಲೈ 2024ಗೆ ಕಟಕ ರಾಶಿಗೆ ಸೂರ್ಯ ಪ್ರವೇಶ ಮಾಡ್ತಾನೆ. ಕಟಕ ರಾಶಿಯಲ್ಲಿ ಸೂರ್ಯನು ಆ ರಾಶಾಧಿಪತಿ ಚಂದ್ರನಿಗೆ ಮಿತ್ರಸ್ಥಿತಿ ಇರೋದ್ರಿಂದ ಶ್ರೇಷ್ಠವಾದಂತಹ ಪ್ರತಿಫಲಗಳು, ಆದಾಯಪ್ರದ ಅನುಕೂಲತೆಗಳು, ನಿಮ್ಮ ಮನಸ್ಥಿತಿಗೆ ಬರುವಂತಹ ಒಂದು ಆದಾಯಗಳೆಲ್ಲವೂ ಕೂಡ ಗಳಿಸುವಂತಹ ಸಾಧ್ಯತೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ತೊಂದರೆ ಮತ್ತು ವೈಪರೀತ್ಯಗಳು ಇರೋದಿಲ್ಲ. ಆಗಸ್ಟ್ 17ನೇ ತಾರೀಕಿಗೆ ಸೂರ್ಯನು ಸಿಂಹರಾಶಿಗೆ ತನ್ನ ಸ್ವಸ್ಥಾನಕ್ಕೆ ಸಂಚಾರ ಮಾಡ್ತಾನೆ. ಹಾಗಾಗಿ ನಿಮ್ಮ ಸುತ್ತಲೂ ಇರ್ತಕ್ಕಂತಹ ವಿವಿಧ ಕೆಲಸ ಕಾರ್ಯಗಳು, ನಿಮ್ಮದೇ ಆದಂತಹ ಸ್ವಂತ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಕಾರ್ಯ ಪ್ರವೃತ್ತರಾಗಿ ಖರ್ಚು ಮಾಡುವಂತಹ ಸ್ಥಿತಿಗೆ ಬರುತ್ತೆ. ಇದು ಯಾವುದೇ ರೀತಿಯ ವೈಪರೀತ್ಯಗಳಿಂದ ಕೂಡಿರೋದಿಲ್ಲ. ಸೆಪ್ಟೆಂಬರ್ 14ನೇ ತಾರೀಕಿಗೆ ಸೂರ್ಯನು ನಿಮ್ಮ ರಾಶಿ ಪ್ರವೇಶ ಮಾಡ್ತಾನೆ, ಕನ್ಯಾ ರಾಶಿಗೆ.
ಆಲ್ರೆಡಿ ಕನ್ಯಾ ರಾಶಿಯಲ್ಲಿ 5 ತಿಂಗಳಿಂದ ಕೇತು ಸಂಚಾರ, ರಾಹು ದೃಷ್ಟಿ ಇರೋದ್ರಿಂದ ಸ್ವಲ್ಪ ಒತ್ತಡ, ಸಂದಿಗ್ಧವಾದ ಪರಿಸ್ಥಿತಿಗಳು, ಟೆನ್ಷನ್ಗಳಿಂದ ಕೂಡಿರುತ್ತೆ. ಈ ನಿಮ್ಮ ರಾಶಿಗೆ ಬಂದಾಗ ಸೂರ್ಯನು ಕೇಂದ್ರ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಸೂರ್ಯನ ಬಲದಿಂದ ಇಲ್ಲಿ ಕೇತು ಮತ್ತು ರಾಹುವಿನ ಒಂದು ಒತ್ತಡ ವೈಪರೀತ್ಯ ಸ್ವಲ್ಪ ನಿವಾರಣೆ ಮಾಡ್ತಾನೆ. ಸ್ವಲ್ಪ ಟೆನ್ಷನ್ಗಳಿಂದ ಹೊರಗಡೆ ಬರೋ ಥರ ಮಾಡ್ತಾನೆ. ಸೂರ್ಯನಲ್ಲಿ ಬರ್ತಾ ಇರ್ತಕ್ಕಂಥ ನಿಮಗೆ ಉತ್ತಮವಾದಂತಹ ಫಲ ಅಂತೇಳಿ ಹೇಳ್ಬೋದು. ಆದರೂ ಸಹ ಕೇತು ಗ್ರಹಕ್ಕೆ ಬಿಳಿ ಏಕೆ ಗಿಡದ ಪೂಜೆಯನ್ನ ಮಾಡಿಕೊಳ್ಳೋದ್ರಿಂದ ಶ್ರೇಷ್ಠವಾದ ಫಲಗಳು ಸಿಗತ್ತೆ. ಸೋಮವಾರದಿಂದ ಪ್ರಾರಂಭಿಸಿ 7 ದಿನಗಳ ಕಾಲ ಬಿಳಿ ಏಕೆ ಗಿಡಕ್ಕೆ 21 3 ಅರಿಶಿಣ ದಾರವನ್ನು ಸುತ್ತೋದ್ರಿಂದ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳೋದಿಲ್ಲ. ಅಕ್ಟೋಬರ್ 17ನೇ ತಾರೀಕಿಗೆ ತುಲಾ ರಾಶಿಗೆ ಸೂರ್ಯ ಪ್ರವೇಶ. ಈ ಒಂದು ರಾಶಿಯಲ್ಲಿ ಸೂರ್ಯನು ನೀಚ ಸ್ಥಿತಿ ಸಂಚಾರ ಮಾಡ್ತಾ ಇರ್ತಾನೆ. ಈ ರಾಶಾಧಿಪತಿ ಅಂತ ಶುಕ್ರನಿಗೆ ಶತ್ರು ಭಾವದಲ್ಲಿರ್ತಾನೆ ಗುರು. ಹಾಗೆ ಸ್ವಲ್ಪ ಫೈನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ನೀವು ಕಳ್ಕೊಳ್ಳುವಂತಹದ್ದು ಕೈಯಲ್ಲಿದ್ರು ಕೂಡ ಕಳೆದುಕೊಂಡು ಬಿಡ್ತೀರಾ. ಎಲ್ಲೋ ಕಳ್ಳರು ಹೊಡ್ಕೊಂಡು ಹೊಟ್ಟೋಗೋದು ಅಥವಾ ಕದ್ಕೊಂಡು ಹೊಟ್ಟೋಗೋದು, ಅಥವಾ ಮೊಬೈಲಲ್ಲಿ ನಿಮ್ಮ ಅಕೌಂಟ್ ಹ್ಯಾಕ್ ಆಗೋದು, ಅದ್ರ ಮುಖಾಂತರ ದುಡ್ಡೆಲ್ಲ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋಗೋದು, ಇದರಿಂದ ತುಂಬ ಜರ್ಜರಿತರಾಗುವಂತಹ ಸ್ಥಿತಿ ಬರುತ್ತೆ. ಯಾಕೆಂತಂದ್ರೆ ಈ ಸೂರ್ಯನಿಗೆ ಬಲ ಇಲ್ಲದೆ ಇರ್ತಕ್ಕಂತಹ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ಶುಕ್ರ ಶಾಂತಿ ಮತ್ತು ಸೂರ್ಯ ಶಾಂತಿ ಪರಿಹಾರಗಳು ಮಾಡಿಕೊಂಡ್ರೆ ಈ ಒಂದು ವೈಪರೀತ್ಯಗಳು ಬರೋದಿಲ್ಲ. ನವೆಂಬರ್ 16ನೇ ತಾರೀಕಿಗೆ ಸೂರ್ಯನು ವೃಶ್ಚಿಕ ರಾಶಿಗೆ ಸಂಚಾರ ಮಾಡ್ತಾನೆ. ವೃಶ್ಚಿಕ ರಾಶಾಧಿಪತಿ ಕುಜನಿಗೆ ಸೂರ್ಯನು ಮಿತ್ರ ಸ್ಥಿತಿಯಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಪ್ರಯತ್ನ ಕಾರ್ಯದಲ್ಲಿ ವಿಶೇಷವಾದಂತಹ ಫಲ ಉಂಟು. ಮಾತೃಕಾರಕರಲ್ಲಿ ಅನುಕೂಲಕರವಾದಂತಹ ಕ್ರಿಯಾ ಚಟುವಟಿಕೆಗಳು ವಿಶೇಷವಾಗಿ ನಡೆಯುತ್ತೆ. ಡಿಸೆಂಬರ್ 16ನೇ ತಾರೀಕಿಗೆ ನಿಮ್ಮ ಸ್ವಸ್ಥಾನದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿ, ಡೆವಲಪ್ಮೆಂಟ್ಸ್, ಗ್ರೋತ್ ಇವೆಲ್ಲ ಕೂಡ ನಡೆಯುತ್ತೆ. ಮತ್ತು ಸಮಾಜದಲ್ಲಿ ಹೆಸರು, ಪ್ರಖ್ಯಾತಿ, 10 ಜನರಲ್ಲಿ ನಿಮ್ಮ ಹೆಸರು ಗುರುತಿಸುವಂತಹ ಸ್ಥಿತಿ ಕೂಡ ನಡೆಯುತ್ತೆ. 2025 ಜನವರಿ 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ. ಈ ಮಕರ ಸಂಕ್ರಾಂತಿ ಸಮಯಕ್ಕೆ ಮಕರ ರಾಶಿಗೆನೆ ಈ ಸೂರ್ಯ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ವಿಶೇಷ. ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಅನುಕೂಲ, ಧೈರ್ಯ, ಸ್ಥೈರ್ಯ, ಯೋಗ ಫಲಗಳು ಲಭಿಸುತ್ತೆ. ಸ್ವಲ್ಪ ಒತ್ತಡದ ಸ್ಥಿತಿ ಇರುತ್ತೆ ಶನಿಯಿಂದ. ಶನಿ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಸ್ವಲ್ಪ ಶನಿ ಶಾಂತಿ ಪರಿಹಾರ ಮಾಡಿಕೊಂಡ್ರೆ ಸರೋಗುತ್ತೆ. ಫೆಬ್ರವರಿ 12ನೇ ತಾರೀಕಿಗೆ ಸೂರ್ಯನು ಕುಂಭರಾಶಿ ಪ್ರವೇಶ ಮಾಡ್ತಾನೆ. ನೋಡಿ, ಆಲ್ರೆಡಿ ಕುಂಭರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಶನಿ ಜೊತೆಗೆ ಸೂರ್ಯ ಸೇರಿದಾಗ ಸ್ವಲ್ಪ ವೈಷಮ್ಯ, ವೈರಾಗ್ಯ, ಶತ್ರುಭಾವ, ಮಿತ್ರರಿಂದ ಕಿರಿಕಿರಿ, ಮಿತ್ರರಿಂದ ಟೆನ್ಷನ್ಸು, ಸುಖ ನೆಮ್ಮದಿ ಇಲ್ದಿರ ಆಗುತ್ತೆ, ಹಾಲಾಗತ್ತೆ, ಸುಖಕ್ಕೆ ಧಕ್ಕೆ ಉಂಟಾಗತ್ತೆ. ಹಾಗಾಗಿ ಶನಿ ಗ್ರಹ ಶಾಂತಿ ಪರಿಹಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯ ರೀತಿಯ ಫಲಗಳು ಸಿಗತ್ತೆ. ಮಾರ್ಚ್ 14ನೇ ತಾರೀಕಿಗೆ ಮೀನ್ ರಾಶಿಗೆ ಸೂರ್ಯ ಸಂಚಾರ. ನೋಡಿ, ಇಲ್ಲಿ ಮಾರ್ಚ್ 14 2025ರಲ್ಲಿ ನಿಮಗೆ ವಿಶೇಷವಾಗಿ ವಿವಾಹವಾಗುವಂಥವ್ರಿಗೆ ವಿವಾಹ ಕಾರ್ಯಗಳು ನೆರವೇರಿಬಿಡುತ್ತೆ, ನಿಶ್ಚಯ ಆಗ್ಬಿಡುತ್ತೆ, ಒಳ್ಳೆ ರೀತಿ ಸಂಬಂಧಗಳು ಸಿಕ್ಬಿಡುತ್ತೆ. ಆದರೆ ರಾಹು ಕೇತು ಶಾಂತಿ ಪರಿಹಾರ ಮಾತ್ರ ಮಾಡಲೇಬೇಕಾಗಿರುತ್ತೆ. ಸೂರ್ಯನು ಪ್ರತಿಫಲ ಕೊಡ್ತಾನೆ, ಆದರೆ ರಾಹು ಕೇತು ಪರಿಹಾರ ಮಾತ್ರ ಮರೀದಿರ ಮಾಡಿ ಉತ್ತಮ ಫಲ ಸಿಗತ್ತೆ. ಹಾಗಾಗಿ ಈ ವರ್ಷ ಪೂರ್ತಿ ಸೂರ್ಯ ಸಂಚಾರದಿಂದ ಕನ್ಯಾ ರಾಶಿಯವರಿಗೆ ಇರ್ತಕ್ಕಂಥ ಪ್ರತಿಫಲಗಳು ತುಂಬಾ ಬಹಳಷ್ಟು ಉತ್ತಮ ಸ್ಥಿತಿ ಇದೆ, ಹೆಚ್ಚಿನ ವೈಪರೀತ್ಯಗಳಿರೋದಿಲ್ಲ. ಸೊ ಆದರೂ ಸಹ ಶ್ರೀ ಕಾಲಸಿ ಹೋಗಿ ರಾಹುಕೇತು ಶಾಂತಿ ಮಾಡಿಸಿ ಸರ್ಪದೋಷದಿಂದ ಹೊರಗಡೆ ಬರುವ ರೀತಿ ಅನುಕೂಲ ಆಗುತ್ತೆ. ಎಲ್ರಿಗೂ ಕೂಡ ಸೂರ್ಯನು ತೇಜಸ್ಸು, ಒಳ್ಳೆಯ ಜೀವನದ ಬೆಳಕು, ಅನುಗ್ರಹ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.